ರಾಜ್ಯ ಬಿಜೆಪಿ ನಾಯಕರೆಲ್ಲರಿಗೂ ಕೂಡ ಇದು ಬೇಗ ಬಗೆಹರಿಬೇಕು ಅನ್ನೋ ಆಶೆ ಇದೆ. ಆದರೆ ತಾವಂದುಕೊಂಡ ಹಾಗೆ ಬಗೆಹರಿಬೇಕು ಅನ್ನೋದು ಕೂಡ ಸ್ವಾರ್ಥ ಇದೆ. ಆದರೆ ಇದನ್ನು ಕ್ಲಿಯರ್ ಮಾಡೋದು ಯಾರು? ಹೈಕಮಾಂಡ್ ನಾಯಕರು. ಆದರೆ ಆ ಥರ ಅವ್ರು ತೋರಿಸ್ತಾ ಇಲ್ಲ. ಹಾಗಾಗಿ ಇದು ಎಳ್ಕೊಂಡು ಹೋಗ್ತಾ ಇದೆ. ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕು. ಇನ್ನೊಂದು ಕಡೆ ವಿಜಯೇಂದ್ರ ಭವಿಷ್ಯ ಮೋದಿ ಕೈಯಲ್ಲಿದೆಯಾ? ಡೆಲ್ಲಿ ವಿಧಾನಸಭೆ ರಿಸಲ್ಟ್ ಬಳಿಕ ನಿರ್ಧಾರ ಆಗತ್ತಾ ವಿಜಯೇಂದ್ರ ಅವರನ್ನ ಮುಂದುವರಿಸಬೇಕಾ ಅಥವಾ ಅವರನ್ನ ಕೈ ಬಿಡಬೇಕಾ ಅಂತ. ಇದು ಸದ್ಯ ದೆಹಲಿ ವಿಧಾನಸಭಾ ಚುನಾವಣೆವರೆಗೂ ಕೂಡ ಕಾದು ನೋಡುವಂತಹ ತಂತ್ರ ಇರಬಹುದು. ಮೋದಿ ಮುಂದೆ 3 ಆಯ್ಕೆಗಳನ್ನ ರಾಷ್ಟ್ರೀಯ ನಾಯಕರಿಟ್ಟಿದ್ದಾರೆ. RSS ನಾಯಕರಿಂದಲೂ ಕೂಡ ಒಂದು ರಿಪೋರ್ಟ್ ಹೋಗಿದೆಯಂತೆ. ಸಂಘನಿಷ್ಠರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಿದೆ. ವಿಜಯೇಂದ್ರ ಯತ್ನಾಳ್ ಬಣಕ್ಕೆ ಶಾಕ್ ಹಾಗಾದ್ರೆ ಕಾದಿದ್ಯಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗಿದೆ. ವಿಜಯೇಂದ್ರ ಅವರ ಭವಿಷ್ಯ ಮೋದಿ ಕೈಯಲ್ಲಿದೆಯಾ? ಅಫ್ಕೋರ್ಸ್ ರಾಷ್ಟ್ರೀಯ ಪಕ್ಷಗಳ ಭವಿಷ್ಯ ಇರೋದೇ ಹೈಕಮಾಂಡ್ ನಾಯಕರ ಬಳಿ. ಸೊ ಈಗ ವಿಜಯೇಂದ್ರ ಅವ್ರನ್ನ ಉಳಿಸ್ಕೊಳ್ಬೇಕಾ? ಬಹಳಷ್ಟು ಕ್ಯಾಲ್ಕುಲೇಷನ್ ಅನ್ನ ಮಾಡಿಯೇ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದಾರೆ. ಈಗ ಅವ್ರನ್ನ ತೆಗೆದ್ರೆ ಏನಾಗಬಹುದು ಅನ್ನೋ ಅಂದಾಜನ್ನು ಕೂಡ ಅವರು ನಿರೀಕ್ಷೆ ಮಾಡಿರ್ತಾರೆ. ಹಾಗಾಗಿ ಇವರಿಬ್ಬರ ಬಣದಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಬೇಕಾ ಅಥವಾ ತಟಸ್ಥ ಬಣದಲ್ಲಿ ಆಯ್ಕೆ ಮಾಡಬೇಕಾ ಅಥವಾ ಇನ್ಯಾರನ್ನಾದ್ರೂ ಅನ್ನೋ ಪ್ರಶ್ನೆ ಇಲ್ಲಿದೆ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸುವುದು ಮೊದಲ ಆಯ್ಕೆ. ಅವ್ರನ್ನ ಮುಂದುವರಿಸಬೇಡಿ ಅನ್ನುವಂತಹ ಕೂಗು ಇದೆ ಈಗ ಆಲ್ರೆಡಿ. ಸೊ ಹಾಗಾಗಿ ಅವರನ್ನ ಮುಂದುವರಿಸಿದ್ರೆ ಈ ಬಣಬಡಿನಾಟ ಏನಿದೆ ಅದು ಮುಂದುವರಿತಾ ಹೋಗುತ್ತೆ. ತಟಸ್ಥ ಬಣದವರಲ್ಲಿ ಒಬ್ಬರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡುವುದು, RSS ನಿಷ್ಠರನ್ನ ಸದ್ಯಕ್ಕೆ ರಾಜ್ಯಾಧ್ಯಕ್ಷನಾಗಿ ನೇಮಿಸುವುದು, ಈ 3 ಆಯ್ಕೆಗಳು ಮೋದಿ ಮುಂದಿದೆ. ಆ 3ರ ಪೈಕಿ ಈಗಾಗಲೇ 1ರ ವಿರುದ್ಧವಾಗಿ ಒಂದು ಬಣ ಸಿಡಿದೆದ್ದಿದೆ. ಈಗ ಸಿಡಿದೆದ್ದ ಬಣದ ಪರವಾಗಿ ಏನಾದರೂ ಹೋದರೆ ಬಹಳ ಕಷ್ಟ ಆಗಬಹುದು. ವಿಜಯೇಂದ್ರ ಬಣದ ಬೇಡಿಕೆ ಏನು ಹಾಗಾದರೆ? ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಬೇಕು ಅಂತ. ಯತ್ನಾಳ್ ತಟಸ್ಥ ಬಣದಿಂದಲೂ ಕೂಡ ಯಾರೂ ಬೇಡ ಅನ್ನುವಂತಹ ಕೂಗು. ಯತ್ನಾಳ್ ಬಣದ ಬೇಡಿಕೆ ಏನು? ಇದು ವಿಜಯೇಂದ್ರ ಬಣದ ಬೇಡಿಕೆ. ಯತ್ನಾಳ್ ಬಣದ ಬೇಡಿಕೆ ಏನು? ವಿಜಯೇಂದ್ರ ಬೇಡ, ಯತ್ನಾಳ್ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಕೂಗಿದೆ. ತಟಸ್ಥ ಬಣದಲ್ಲಿ ಯಾರನ್ನಾದರೂ ಮಾಡಿ ನಮಗೇನು ಅಭ್ಯಂತರ ಇಲ್ಲ, ಆದರೆ ವಿಜಯೇಂದ್ರ ಬೇಡ ನಮಗೆ, ಈ ಒಂದು ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಹಾಗೆ ತಟಸ್ಥ ಬಣ ಕೂಡ ಇದೆ. ಅವರ ಬೇಡಿಕೆ ಏನು? ಸದ್ಯದ ಸ್ಥಿತಿಯಲ್ಲಿ ವಿಜಯೇಂದ್ರ ಬೇಡ, ಅಂದರೆ ಪರೋಕ್ಷವಾಗಿ ಅಳಿಯಲ್ಲ ಮಗಳ ಗಂಡ ಅನ್ನೋ ಹಾಗೆ ಯತ್ನಾಳ್ ಟೀಮ್ ಏನು ಬಯಸ್ತಾ ಇದೆಯೋ ಅದೇ ಇವರು ಬಯಸ್ತಾ ಇರೋದು. ಸಂಘನಿಷ್ಠರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ, ವಿಜಯೇಂದ್ರ ಅವರು ಬೇಡ ಅನ್ನೋದು ಇವರ ಅಭಿಪ್ರಾಯ ಕೂಡ ಆಗಿದೆ. ಅದಕ್ಕೆ ಅವ್ರಿಗೆ ಕೊಡೋದು ಬಹಳಷ್ಟು ಅಸಮಾಧಾನ ಇದೆ, ಸರಿಯಾಗಿ ಕಾರ್ಯಚಟುವಟಿಕೆಗಳಾಗ್ತಾ ಇಲ್ಲ, ಈ ಹಿನ್ನೆಲೆಯಲ್ಲಿ ಬೇಡ ಅನ್ನೋದು. ಹಾಗಾಗಿ ಸಂಘನಿಷ್ಠರ ಬಗ್ಗೆ ಹೆಚ್ಚಿನ ಒಲವು ವ್ಯಕ್ತವಾಗ್ತಾ ಇದೆ. ಇನ್ ಕೇಸ್ ಯತ್ನಾಳ್ ಬಣದಲ್ಲಿ ಯಾರನ್ನಾದರೂ ಮಾಡಿದ್ರೆ ಇದೇ ರೀತಿ ನಾಳೆ ವಿಜಯೇಂದ್ರ ವಿರುದ್ಧವಾಗಿ ಎದ್ದಿರುವಂತಹ ಅಸಮಾಧಾನ ನಾಳೆ ಯತ್ನಾಳ್ ವಿರುದ್ಧವಾಗಿಯೂ ಹೇಳಬಹುದು.